ನಮಸ್ಕಾರ ಸ್ನೇಹಿತರೆ, ಎನ್ಎಸ್ ಪಟ್ಪತಿ. ರೂಪಾಯಿ ಡಾಲರ್ ಎದುರುಗಡೆ ಮೇಲ್ ನಿಲ್ಲಬೇಕು ಅಂದ್ರೆ ಮೆಟ್ರೋವರೆಗೂ ಬಂದ್ಬಿಟ್ಟು ಟ್ರೈನಲ್ಲಿ ಹತ್ತಬೇಕು. ಮತ್ತೆ ಇಳಿದ ತಕ್ಷಣ ಮತ್ತೆ ಅದೇ ಬೆಂಗಾವಲು ಪಡೆ ತಗೊಂಡು ಅದೇ ಕಾರಲ್ಲಿ ಹೋಗ್ಬೇಕು, ಇಲ್ಲ ಸೈಕಲ್ ಮೇಲೆ ಆಫೀಸಿಗೆ ಹೋಗ್ಬೇಕು. ಹಲ್ಕಟ್ರು 12 ವರ್ಷದ ಮೊದಲು ಹೇಳಿ ಬಂದಿರೋದು ಕೈಸೆ ಕರೆನ್ಸಿ ಗಿರ್ತಿ ಹೈ, ಕೈಸೆ ಕರೆನ್ಸಿ ಗಿರ್ತಿ, ಪಾಕಿಸ್ತಾನ್ ಕಿ ಕರೆನ್ಸಿ ನೈ ಗಿರ್ತಿ, पाकिस्तान की करेंसी नहीं गिरती, हमारा इंडिया की करेंसी नहीं गिरती है, कैसे गिरती है, ना बोलने के लिए तैयार नहीं है ಅಂತ ಬಂದಿರತಕ್ಕಂಥದ್ದು. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀನಿ, ನಾ 100 ಕೋಟಿ ಉದ್ಯೋಗವನ್ನು ಕೊಡ್ತೀನಿ, ರೈತರ ಸಾಲವನ್ನು ಮನ್ನಾ ಮಾಡ್ತೀನಿ, ಬ್ಲ್ಯಾಕ್ ಮನಿಯನ್ನು ವಾಪಸ್ ತರ್ತೀನಿ, 50 ದಿನ ಕೊಡಿ, ನೋಟ್ ಬ್ಯಾನ್ ಮಾಡಿಬಿಟ್ಟು 50 ದಿನ ಟೈಮ್ ಕೊಡಿ ಅಂದ್ರೆ ಅದನ್ನ ಸರಿ ಹೋಗದೆ ಇದ್ದಕ್ಕೆ GST ಅನ್ನು ತಂದು ಜಡದ್ರಿ. ಇವಾಗ ಆ ಹಲ್ಕ ಡೊನಾಲ್ಡ್ ಟ್ರಂಪ್ ನಿಮ್ಮ ಫಾದರ್ಲ್ಯಾಂಡ್, ನಿಮ್ಮ ಫ್ರೆಂಡು ಮತ್ತೆ ನಿಮ್ಮ ಫಾದರ್ಲ್ಯಾಂಡ್ ನ ಮಾಡಿರ್ತಕ್ಕಂಥ ವರ್ಲ್ಡ್ ವಾರ್ ನ ಅನಾಹುತಕ್ಕೆ ಇಡೀ ಗ್ಲೋಬಲ್ ಅಲ್ಲಿ ಆರ್ಥಿಕತೆ ಕುಂದಿಗೆ ಕಾರಣವಾಗಿರ್ತಕ್ಕಂಥದ್ದು. ಈ ಜನಸಾಮಾನ್ಯರು ನೀವು ಮಾಡಿರ್ತಕ್ಕಂಥ ಹಲ್ಕ ಕೆಲಸ ಯಾವನೇ ಇರಲಿ, ಡೊನಾಲ್ಡ್ ಟ್ರಂಪ್ನೇ ಇರಲಿ, ನಿಮ್ಮ ಫಾದರ್ಲ್ಯಾಂಡೇ ಇರಲಿ, ಪ್ರಸ್ತುತ ಪ್ರಧಾನಮಂತ್ರಿಯವರೇ ಆಗಿರಲಿ, ನೀವು ಮಾಡಿರ್ತಕ್ಕಂಥ ಹಲ್ಕ ಕೆಲಸವನ್ನ ಜನರಿಗೆ ಎಣ್ಣೆ ತಗೊಳ್ಬೇಡಿ, ಯಾರು ಸೈಕಲ್ ಮೇಲೆ ಅಡ್ಡಾಡಿ ಪ್ರವಾಸಕ್ಕೆ ಹೋಗಬೇಡಿ, ಮತ್ತೊಂದು ಮಾಡಿ ಮತ್ತೆ ಇವಾಗ ನೆನಪಿಗೆ ಬರ್ತಾ ಇದೆಯಲ್ಲ, ಇದು ಯಾರ ತಪ್ಪು ಸಹಿತ ಅಲ್ಲ. ಆ ಮಾಡಿರ್ತಕ್ಕಂಥ ನಿಮಗೆ ಸೀಸ್ ಫೈರ್ ಮಾಡ್ತಿರ್ತಕ್ಕಂಥ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿ ಹೋಗಿರ್ತಕ್ಕಂಥ ಹಲಕಟ್ರನ್ನ ಸದೆ ಬಡಿಯುತ್ತಿರುವಾಗ, ಆ ಹಲಕಟ್ರನ್ನ ಸದೆ ಬಡಿಯುತ್ತಿರುವಾಗ ಒಂದೇ ಕಾಲಿಗೆ ಒಂದೇ ಫೋನಿಗೆ ಸೀಸ್ ಫೈರ್ ಮಾಡ್ತಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಆ ಹಲ್ಕ ನನ್ನ ಮಗನ ಆ ಹಲ್ಕಟ್ನನ್ನ ನೀವು ನಂಬಿಕೊಂಡು ಮಾಡಿದ್ರಲ್ಲ, ಇವತ್ತು ಅವನು ಅದೇ ಯುದ್ಧವನ್ನ ಆ ಫಾದರ್ಲ್ಯಾಂಡು ಇನ್ನೋ ಯಾರೋ ಕೆಲವರು ಇವರನ್ನ ತಗೊಂಡ್ಬಿಟ್ಟು ಆ ಹೊಲಸೆಬ್ಸಿರ್ತಕ್ಕಂಥ ವರ್ಲ್ಡ್ ವಾರಿಗೆ ಈ ಪರಿಸ್ಥಿತಿಗೆ ಬಂದಿದ್ದೀವಿ. ನೀವು ಮಾಡಿರತಕ್ಕಂಥದ್ದು ಅದೇ ಹಲ್ಕ ಕೆಲಸ. ನೋಟ್ ಬ್ಯಾನ್, GST, ಆಮೇಲೆ ಅಭಿವೃದ್ಧಿ ಅನ್ನೋ ಹೆಸರ ಮೇಲೆ ನುಂಗಿ ನೀರೆಳೆದು ಜನರ ಟ್ಯಾಕ್ಸ್ ದುಡ್ಡನ್ನ ಬ್ಲ್ಯಾಕ್ ಮನಿ ತರ್ತೀವಿ ಅಂತ ನಂಬಿಸಿ ಇವಾಗೇನು ನುಂಗಿದಿರಲ್ಲ, ರ್ಯಾಲಿಗೆ ಹೋಗೋದು, 10,000 ಹಾಕೋದು, ಮತ್ತೊಂದು ಮಗದೊಂದು ಏನೇನು ಮಾಡಬೇಕು ಎಲ್ಲವನ್ನೂ ನುಂಗಿ ನೀರು ಎಳೆದು ಬಿಟ್ಟು ಆ ನೀಟ್ ಎಕ್ಸಾಮ್ ಸುಮಾರು 4 ಸಲ ಲೀಕ್ ಆಗುತ್ತೆ. ಈ 26ರಲ್ಲೂ ಲೀಕ್ ಆಗಿಬಿಟ್ಟು 22 ಲಕ್ಷ ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ನೀವು ಬೆಂಗಾವಲು ಪಡೆ ಇಲ್ದಂಗೆ ಸೈಕಲ್ ಮೇಲೆ ಫೋಟೋ ತೆಗೆಸ್ಕೊಳ್ಳಕ್ಕೆ, ವಿಡಿಯೋ ಮಾಡಕ್ಕೆ ಅದರ ಹಿಂದ್ಗಡೆ 10 ಗಾಡಿಗಳು, ನಾಚಿಕೆ ಆಗ್ಬೇಕ್ರು. ನೀವು ನಿಮಗೋಸ್ಕರ, ನಿಮ್ಮ ಕುರ್ಚಿಗೋಸ್ಕರ ನೀವು ಏನೇನು ಮಾಡಬೇಕು ಎಲ್ಲವನ್ನು ನುಂಗಿ ನೀರು ಎಳೆದು ಇವಾಗ ಆರ್ಥಿಕತೆ ಬಿದ್ದಿದೆ ಅಂತ ಇವಾಗ ಜನರ ಎದುರುಗಡೆ ಬಂದ್ಬಿಟ್ಟು ಪುಂಗ್ತಾ ಇದ್ದೀರಲ್ಲ. ಎಲೆಕ್ಷನ್ ಚುಕ್ಕಾಣಿಯನ್ನು ಹಿಡಿಯುವಾಗ ಈ ಮಾತು ಆಡಿದ್ರೆ, ಇಲ್ಲ ಇದರ ಪಂಚರಾಜ್ಯ ಚುನಾವಣೆಗಳ ಮೊದಲು ಈ ಮಾತನಾಡಿದ್ರೆ, ಬೆಲೆ ಏರಿಕೆಯ ಮಾತನಾಡಿದ್ರೆ, ಆರ್ಥಿಕತೆಯ ಬಗ್ಗೆ ಮಾತನಾಡಿದ್ರೆ ಜನರು ಹೃದಯದಲ್ಲಿ ಇಟ್ಕೋತಾ ಇದ್ರು. ಇವಾಗ ಅಂತ ಹೋಗ್ತಾರೆ, ನಗೆ ಪಾಠಕ್ಕೀಡಾಗ್ತಾ ಇದ್ದೀರು. ಸೈಕಲ್ ಮೇಲೆ ಹೋಗೋದು, ಮೆಟ್ರೋದಲ್ಲಿ ಹೋಗೋದು ನಿಮಗೆ ಶೋಭೆ ಅಲ್ಲ ಅದು. ಯಾಕಂದ್ರೆ ಬೇಕು ಅಂತ ನಾಟಕ ಎದ್ದು ಕಾಣಿಸುತ್ತೆ. ನಗೆ ಪಾಠಕ್ಕೀಡಾಗಿರ್ತಕ್ಕಂಥ ಯಾವುದಾದರೂ ದೇಶದಲ್ಲಿ ಇದ್ರೆ ಅದು ಭಾರತ ದೇಶದಲ್ಲಿ ಕಣ್ಣೆದುರುಗಡೆ ಅಂತ ಹಲಕಿಶೋ ಹಾಕ್ಬಿಟ್ಟು ಟ್ರೋಲ್ ಆಗಿ ಸಾಯ್ತಾ ಇದ್ರಲ್ಲ. ನಿಮಗೆ ನೋಡಕ್ಕೆ 2 ಕಣ್ಣು ಸಾಲದು, ಮೇಲಿನ ಕಣ್ಣು ಓಪನ್ ಆದಾಗ ಕರ್ಮ ರಿಟರ್ನ್ ಆಗುತ್ತೆ. ಯಾವ ಡೊನಾಲ್ಡ್ ಟ್ರಂಪ್ ಇರಲಿ, ನಿಮ್ಮ ಫಾದರ್ಲ್ಯಾಂಡ್ ಇರಲಿ, ಮಾನ್ಯ ಇಲ್ಲಿನ ಪ್ರಧಾನಮಂತ್ರಿಗಳೇ ಇರಲಿ, ತುರ್ರ ಖಾನೆ ಇರಲಿ, ಯಾರು ಉದ್ಭವ ಮೂರ್ತಿಗಳಂತಲ್ಲ. ಆ ಅಮೂಲ್ಯವಾದ ಮತದಿಂದ ನಿಮಗೆ ಗದ್ದಿಗೆಯನ್ನ ಏರಿಸಿ ಕೂಡ್ಸಿರ್ತಕ್ಕಂಥ ಅಮೂಲ್ಯವಾದ ಮತದಿಂದ, ಇಲ್ಲ ಅಂದ್ರೆ ನೀವು ಎಲ್ಲೋ ಚಾಯ್ ಮಾರ್ಕೊಂಡು ಇಲ್ಲ ಪಕೋಡ ಮಾರ್ಕೊಂಡು ಇರ್ತಾ ಇದ್ರಿ. ಆ ಜನರ ನಿಮಗೆ ಕೊಟ್ಟಿರ್ತಕ್ಕಂಥ ಅಮೂಲ್ಯ ಮತದಿಂದ ನೀವು ಆ ಗದ್ದಿಗೆಯನ್ನು ಸ್ವೀಕಾರ ಮಾಡಿದಿರಿ. 8,000 ವಿಮಾನದಲ್ಲಿ ಅಡ್ಡಾಡ್ತೀರಿ. ನಿಮಗೆ ಬೇಕಾದಂಗೆ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಎಲೆಕ್ಷನ್ ಚುನಾವಣೆಗಳನ್ನು ಮಾಡಿದ್ರಿ. ಯಾವುದರಲ್ಲಿ ಬೇಕಾದರಲ್ಲಿ ಏರಿಸಿ ಬಿಟ್ರಿ. ಇವಾಗ ಕಮ್ ಖಾವ್, ತೇಲ್ ಕಮ್ ಖಾವ್, ಖರೀದನ ಮಚ್ಚಾಯೇ ಸೋನಾ. ಅವರು ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ಅವರು ಹಳ್ಳ ಹಿಡಿಬೇಕು. GST ತಂದ್ರಿ 4 ಲಕ್ಷ ಕಂಪನಿಗಳು ಹಳ್ಳ ಹಿಡಿದವು. ಜನರನ್ನ ಮೂರ್ಖರಾಗಿ ಮಾಡತಿರ್ತಕ್ಕಂಥ ಶತಮೂರ್ಖರು ನೀವೆಲ್ಲ.
ನಾಚಿಕೆ ಆಗ್ಬೇಕು ನಿಮಗೆ. ನಾಚಿಕೆ ಇಲ್ಲ. ಯಾಕಂದ್ರೆ 4 ಸಲ ನೀಟ್ ಪೇಪರ್ ಲೀಕ್ ಆಗಿ ಇವತ್ತು 3-4 ಜನ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಆ ಜೀವಕ್ಕೆ ಹೊಣೆಗಾರರು ಯಾರು? ಪಿಟಕ್ ಅಂತ ಬಾಯಿ ಬಿಡಲ್ಲ. ಅಂದ್ರೆ ದೇಶದಲ್ಲಿ ಬೇಕಾಗಿರೋದು ಶಿಕ್ಷಣ. ಶಿಕ್ಷಣಕ್ಕೆ ನೀವು ಬಿಡುತ್ತಾ ಇಲ್ಲ. ಬೇರೆದರಲ್ಲಿ ಹಾಳಾಗಿ ಸತ್ತು ಹೋಗ್ರು. ಅಂದ್ರೆ ಆ ಶಿಕ್ಷಣ ಅನ್ನೋದು ಮುಂದೆ ಡಾಕ್ಟರ್ ಆಗಬೇಕು ಅಂತ ಗುರಿಯನ್ನಿಟ್ಟುಕೊಂಡು ಪ್ರತಿಭಾವಂತ ವಿದ್ಯಾರ್ಥಿಗಳು ಕನಸು ಭಗ್ನ ಮಾಡಿಬಿಟ್ಟು ಅವರ ಜೀವವನ್ನ, ಪ್ರಾಣವನ್ನ ತೆಗೆದಿರತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ದೇಶದಲ್ಲಿ ಪ್ರಸ್ತುತ ರಾಜಕೀಯದಲ್ಲಿ ಇದ್ದಿರತಕ್ಕಂಥ ಪಕ್ಷ. ನಿಮಗೆ ನಾಚಿಕೆ ಆಗಬೇಕು. ಇವಾಗ ನಾಟಕ ಮಾಡಕ್ಕೆ, ಫೋಟೋ ತೆಗೆಸ್ಕೊಳ್ಳಕ್ಕೆ, ಫೋಟೋ ಹಿಡಿಯಕ್ಕೆ 4 ಗಾಡಿಗಳು ಇರ್ತವೆ. ಇವರು ಸೈಕಲ್ ಮೇಲೆ ಹೋಗ್ತೀರಿ ಅಂದ್ರೆ ನಿಮ್ಮಂತಹ ಮೂರ್ಖರು, ನಿಮ್ಮಂತಹ ಹೂಪ್ಲೆಸ್ಗಳು, ನಿಮ್ಮಂತಹ ಥರ್ಡ್ ಕ್ಲಾಸ್ಗಳು, ನಿಮ್ಮಂತಹ ನಾನ್ಸೆನ್ಸ್ಗಳು, ನಿಮ್ಮಂತಹ ಅವಿವೇಕಿಗಳು, ನಿಮ್ಮಂತಹ ಶತಮೂರ್ಖರು ಜಗತ್ತಿನಲ್ಲಿ ನೀವೇ ಇದ್ದೀರಾ. ಯಾಕಂದ್ರೆ ಮಾಡಿರ್ತಕ್ಕಂಥ ಹಲಕ ಕೆಲಸಕ್ಕೆ ಮೇಲಿರ್ತಕ್ಕಂಥ 3ನೇ ಕಣ್ಣು ಓಪನ್ ಆದಾಗ ಯಾವನೇ ತುರ್ರಖಾನ್ ಇದ್ರೂ ನತಮಸ್ತಕವಾಗಬೇಕಾಗ್ತದೆ. ಡಾಲರ್ ಎದುರು ರೂಪಾಯಿ ನತಮಸ್ತಕ ಆಗೋಕೆ ಮುಖ್ಯ ಕಾರಣ ನೀವೇ ಜನರನ್ನ ಬಲಿಪಶುವಾಗಿ ಮಾಡ್ತಾ ಇರ್ತಕ್ಕಂಥ ಹಲ್ಕಟ್ ರಾಜಕೀಯ ಪಕ್ಷದವರು, ಹಲ್ಕಟ್ ಆ ದೇಶದ ಪ್ರಧಾನಿಗಳು. ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ಫಾದರ್ ಲ್ಯಾಂಡ್ ಆಗಿರ್ಬೋದು. ಇಲ್ಲಿ GST ನೀವು ನೋಟ್ ಬ್ಯಾನ್ ಮಾಡಿಬಿಟ್ಟು ಹಳ್ಳ ಹಿಡಿಸಿರ್ತಕ್ಕಂಥವ್ರು, GDP ನೆಲಕ್ಕೆ ಒಯ್ದಿರತಕ್ಕಂಥವ್ರು ನೀವೇ ಕಾರಣೀಭೂತರು. ತಿಂದುಬಿಟ್ಟು ಜಗತ್ತಿನಲ್ಲಿ, ದೇಶದಲ್ಲಿ ಜನರ ದುಡ್ಡನ್ನ ಪೋಲ್ ಮಾಡಿಕೊಂಡು ಅಭಿವೃದ್ಧಿಯ ಹೆಸರ ಮೇಲೆ ನುಂಗಿ ನೀರೆಳೆದು ಬಿಟ್ಟು ಕೊರೋನಾದಲ್ಲಿ ಲಕ್ಷ ಕೋಟಿಗಟ್ಟಲೆ ನುಂಗಿ ನೀರೆಳೆದು 65 ಸೀಟಿಗಿಳಿದವರು ಮೂಲ ಕಾರಣ ರೂಪಾಯಿ ಬೀಳಕ್ಕೆ ನೀವೇ ಆಗ್ತೀರಾ ಹಲ್ಕಟ್ರೆ. ಇವಾಗ ನಾಟಕ ಮಾಡಿಬಿಟ್ಟು ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿಬಿಟ್ಟು ಹಾಕಿದ್ರೆ ಜನ ಒಪ್ಕೋತಾರೆ ಅಂತೀರಾ. ಕೇವಲ ಧರ್ಮದ ಹೆಸರ ಮೇಲೆ ರಾಜಕೀಯ ಬಹಳ ದಿವಸ ನಡೆಯಲ್ಲ. ದೇಶ ನಡಿಬೇಕಾಗಿರೋದು ಆರ್ಥಿಕದ ತಜ್ಞರ ಮೇಲೆ, ಶಿಕ್ಷಣದ ಮೇಲೆ, ನಾಲೆಜ್ ಮೇಲೆ ಪವರ್. ನಮಗೆ ಕೇವಲ ಬಣ್ಣದ ಮೇಲೆ ನಡೀತಾ ಇದೆ ಅಂದ್ರೆ ಆ ಜಗತ್ತು, ಆ ದೇಶ ಉಳಿಯಲ್ಲ ಅನ್ನೋದಕ್ಕೆ ನೀವು ಸಾಕ್ಷಿ ಆಗ್ತೀರಾ. ಯಾಕಂದ್ರೆ ಶ್ರೀಲಂಕನೂ ಆಗಿದೆ, ನೇಪಾಳದಲ್ಲಿ ಇದೇ ಪರಿಸ್ಥಿತಿ ಬಂದು ಓಡಿಸಾಕಿದ್ದಾರೆ. ಮಗದೊಂದು ಸುಮಾರು ಅದೇ ಚೈನಾದಲ್ಲಿ ಹೋಗಿ ನೋಡಿ ಬೇಕಾದ್ರೆ ಹೇಗಿದೆ ಅಂತ. ಎಲ್ಲಾ ಕಡೆಯೂ ನೀವು ಅಡ್ಡಾಡ ಬರ್ತೀರಾ. ಅಲ್ಲಿಂದ ಒಂದು ಮಾದರಿಯು ಸಹಿತ ತಂದು ಇಲ್ಲಿ ಅಪ್ಲೈ ಮಾಡಲ್ಲ. ಕೇವಲ ಬೆಳಗಾದ್ರೆ ಜಾತಿ ಧರ್ಮದ ನಡುವೆ ಬೆಂಕಿ ಹಚ್ಚಿಬಿಟ್ಟು ಹಿಜಾಬ್ ಅನ್ನೋದು, ಇಲ್ಲ ಜನಿವಾರ ಅನ್ನೋದು, ಮತ್ತೊಂದು ಅನ್ನೋದು, ಮಗದೊಂದು ಅನ್ನೋದು, ಇಲ್ಲ ಶಿವದಾರ ಅನ್ನೋದು, ಇಲ್ಲ ಕುಂಕುಮ, ಇಲ್ಲ ವಿಭೂತಿ, ಇಲ್ಲ ನೀಲಿ ಗ್ರೀನ್ ಮಾಡಿಬಿಟ್ಟು ನೀವೆಲ್ಲರೂ ಕಾರಣೀಭೂತರಾಗ್ತೀರಿ. ಎಲ್ಲಾ ಪಕ್ಷದವರು ಕಾರಣೀಭೂತರು. ಯಾಕಂದ್ರೆ ವಿರೋಧ ಪಕ್ಷದಲ್ಲಿದ್ದವರಿಗೆ ನರ ಸತ್ತವರು ಅವರು ಸಹಿತ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಅವರಿಗೂ ಏನಾದರೂ ಅಂದ್ರೆ ED ಆಗುತ್ತೆ, IT ಆಗುತ್ತೆ. ಅದಕ್ಕೆ ಗಬ್ಬೆಬಸಿ ಇವಾಗ ನತಮಸ್ತಕ ಮಾಡಿದಿರಲ್ಲ ನೀವೇ ಕಾರಣೀಭೂತರು. ಇವಾಗ ನಾಟಕ ಮಾಡಕ್ ಬಂದ್ರೆ ಯಾರು ಇಲ್ಲಿ ಅನ್ಫಡರು ಇಲ್ಲ, ಪಕೋಡ ಮಾರೋರು ಇಲ್ಲ, ಚಾಯ್ ಮಾರೋರು ಇಲ್ಲ. ಯಾಕಂದ್ರೆ ಅವರ ಹೊಟ್ಟೆಗೋಸ್ಕರ, ಅವರ ಹೊಟ್ಟೆಪಾಡಿಗೋಸ್ಕರ ಜೀವನವನ್ನ ನಿಮಗೆ ಟ್ಯಾಕ್ಸ್ ತುಂಬಿಟ್ಟು ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ನ ಪೋಲ್ ಮಾಡೋರು ನಿಮ್ಮಂತಹ ದೊಡ್ಡ ತಿಮಿಂಗಲಗಳು, ನಿಮ್ಮಲ್ಲಿ ಪಳಗಿರತಕ್ಕಂಥ ತಿಮಿಂಗಲಗಳಿಂದನೇ ಟ್ಯಾಕ್ಸ್ ಫ್ರಾಡ್ ಆಗ್ತಾ ಇದೆ. ಸಾಮಾನ್ಯ ಜನರ ಊಟಕ್ಕೆ ಅದು ಟ್ಯಾಕ್ಸ್ ಪೇಡ್ ಆಗಿಬಿಟ್ಟೆ ತಿಂತಾ ಇದ್ದಾರೆ. ಅದಕ್ಕೆ ಮೂಲವಾಗಿ ಮುಖ್ಯ ಕಾರಣ ನೀವೇ. ಎಲ್ಲ ರಾಜಕೀಯ ಪಕ್ಷದವರು, ಪ್ರಸ್ತುತ ರಾಜಕೀಯದಲ್ಲಿ ಗದ್ದಿಗೆ ಏರಿರ್ತಕ್ಕಂಥ ಹಲ್ಕಟ್ರು, ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಿರ್ತಕ್ಕಂಥ ಆ ಹಲ್ಕಟ್ರು, ಫಾದರ್ ಲ್ಯಾಂಡ್ ಮತ್ತು ನಿಮ್ಮ ಸೀಸ್ ಫೈರ್ ಮಾಡ್ತಿರ್ತಕ್ಕಂಥ ಹಲ್ಕಟ್ನ ಮಾತು ಕೇಳಿ ಮಾಡಿದಿರಲ್ಲ. ಯಾಕಂದ್ರೆ ಇಲ್ಲಿ ಬೆಲೆ ಇಲ್ಲ ನಮಗೆ. ಅಲ್ಲಿ ಯಾವುದಕ್ಕೆ ಸೇಫ್ಟಿ ಇದೆ? ನೀಟ್ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಸೇಫ್ಟಿ ಇಲ್ಲ. ಟೂರಿಗೆ ಹೋದವರು ಹಿಂದೂ ಗಂಡಸರಿಗೆ ಸೇಫ್ಟಿ ಇಲ್ಲ. ಪಾಪ ಆರ್ಮಿಯಲ್ಲಿ ಹೋಗಿರ್ತಕ್ಕಂಥ ಪಾಪ ಸೈನಿಕರಿಗೆ 75 ಜನ ಶಹೀದಾಗಿ ಹೋದ್ರು, ಅವರಿಗೆ ಸೇಫ್ಟಿ ಇಲ್ಲ. ಇವಾಗ ಹೇಳ್ತೀರಾ ಸುರಕ್ಷಾ ನಯ್ಯೆ. ಎಲ್ಲಿ ಸುರಕ್ಷತೆ ಇದೆರೋ? 22 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಿಟ್ಟು ಲಾಸ್ಟಿಗೆ ಭಂಗ ಎದ್ದಿದೆ ಅಂತ ನೀವು ಡಾಲರ್ ಎದುರು ರೂಪಾಯಿ ಬಿದ್ದಿದೆ ಅಂತ ಸೈಕಲ್ ಮೇಲೆ ಅಡ್ಡಾಡ್ತಾ ಇದ್ದೀರ. ನಾಚಿಕೆಗೇಡಿನ ಸಂಗತಿ. ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಮುಚ್ಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಬಿಟ್ರೆ ಬೇರೆ ಯಾವುದು ಕೆಲಸ ಇಲ್ಲ. ಹೋಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮೇಲಿರ್ತಕ್ಕಂಥ ಶಕ್ತಿ ಏನಿದೆಯಲ್ಲ ಅದೇ ಮೂಲೆ ಗುಂಪು ಮಾಡುತ್ತೆ. ಬಿ ಕೇರ್ಫುಲ್. ಜೈ ಹಿಂದ್, ಜೈ ಕರ್ನಾಟಕ.